ರವಿಯ ಒಂದು ಸಂಚಾರದಿಂದಾಗಿ ಶರೀರದಲ್ಲಿ ಉಷ್ಣಾಧಿಕ್ಯಗಳು ವೃದ್ಧಿಯಾಗುವಂಥದ್ದು, ಅಗ್ನಿ ಸಂಬಂಧವಾಗಿರತಕ್ಕಂತಹ ಕೆಲವಷ್ಟು ವಿಷಯದಲ್ಲಿ ಆದಷ್ಟು ಜಾಗೃತಿ ಇದ್ದಷ್ಟು ಒಳ್ಳೆಯ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ವಾಹನಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಿಂದ ಮುನ್ನಡೆದು. ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾವಿವತ್ತಿನ ದಿವಸ ಜೂನ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ 12 ರಾಶಿಗಳಲ್ಲಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹಸ್ಥಿತಿಗಳನ್ನು ನೋಡೋದಾದರೆ ಮೇಷರಾಶಿಯಲ್ಲಿರ್ತಕ್ಕಂತಹ ಶುಕ್ರನು, ಅದೇ ರೀತಿಯಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ರವಿ, ಅದೇ ರೀತಿ ಗುರು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ಬುಧ, ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಕುಜ ಮತ್ತು ಕೇತು, ಅದೇ ರೀತಿಯಾಗಿ ಕುಂಭ ರಾಶಿಯಲ್ಲಿರ್ತಕ್ಕಂತಹ ರಾಹು, ಮೀನ ರಾಶಿಯಲ್ಲಿರ್ತಕ್ಕಂತಹ ಶನಿಯಿಂದಾಗಿ ಗೋಚಾರ ಫಲಗಳ ಪ್ರಭಾವ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಮಿಥುನ ರಾಶಿ ಜನ್ಮರಾಶಿಯಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಕಾಣುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ವ್ಯಯಸ್ಥಾನದ ಗುರುವಿನಿಂದ ಸಾಕಷ್ಟು ರೀತಿಯಾದಂತಹ ಕಷ್ಟ ನಷ್ಟಗಳನ್ನು, ಸ್ಥಾನಭ್ರಂಶಗಳನ್ನು, ಅಂದರೆ ಇರುವಂತಹ ಸ್ಥಾನದಿಂದ ಇನ್ನೂ ಕೆಳಗಡೆ ಹೋಗುವಂತಹ ಪರಿಸ್ಥಿತಿಗಳನ್ನು, ಕಷ್ಟಗಳನ್ನು ಎದುರಿಸ್ಕೊಂಡು ಬಂದು ಜನ್ಮರಾಶಿಗೆ ಗುರು ಬರುವಾಗ ಸಾಕಷ್ಟು ರೀತಿಯಾದಂಥ ಒಳ್ಳೆಯ ಒಂದು ಫಲವನ್ನು ಕಾಣುವಂಥ ಯೋಗವು ಕೂಡ ಈ ಒಂದು ತಿಂಗಳಿನಲ್ಲಿರ್ತಕ್ಕಂಥದ್ದು. ಜನ್ಮರಾಶಿಯಲ್ಲಿರ್ತಕ್ಕಂತಹ ಗುರುವು 5ನೇ ಸ್ಥಾನವಾಗಿರ್ತಕ್ಕಂತಹ ಪಂಚಮ ಸ್ಥಾನ ಅಂತ ಹೇಳಿದರೆ ಪುತ್ರ ಪೌತ್ರಾದಿ ಸ್ಥಾನವೂ ಹೌದು, ವಿಚಾರ್ಯ ಸ್ಥಾನ ಅಂದರೆ ಚಿಂತನೆ ಮಾಡುವಂತಹ ಮನಸ್ಸಿನ ಸ್ಥಾನವೂ ಕೂಡ ಆಗಿರೋದ್ರಿಂದಾಗಿ ಸಾಕಷ್ಟು ಮನಸ್ಥೈರ್ಯಗಳನ್ನು, ಬಲವನ್ನು ಕೂಡ ಕೊಡುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡುಬರುವಂಥದ್ದು. ಸಂಕಲ್ಪ ಮಾಡಿರುವಂತಹ ಕೆಲಸ ಕಾರ್ಯದಲ್ಲಿ ಶ್ರದ್ಧೆಯಿಂದ ಮುನ್ನಡೆಯುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಅನಾವಶ್ಯಕವಾಗಿರ್ತಕ್ಕಂಥ ಕೆಲವಷ್ಟು ತಿರುಗಾಟ, ಅನಾವಶ್ಯಕವಾಗಿರ್ತಕ್ಕಂಥ ಕೆಲವಷ್ಟು ಚಟುವಟಿಕೆಗಳನ್ನು ಸರಿಪಡಿಸಿಕೊಂಡ್ರೆ ಉತ್ತಮವಾಗಿರ್ತಕ್ಕಂತಹ ಬದಲಾವಣೆಯನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ರವಿಯ ಒಂದು ಸಂಚಾರದಿಂದಾಗಿ ಶರೀರದಲ್ಲಿ ಉಷ್ಣಾಧಿಕ್ಯಗಳು ವೃದ್ಧಿಯಾಗುವಂಥದ್ದು, ಶಿರೋಬಾಧೆಗಳು ಅಂದರೆ ತಲೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಆರೋಗ್ಯದಲ್ಲಿ ತಲೆನೋವು, ತಲೆ ಸುತ್ತು ಬರುವಂಥದ್ದು ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಸೂಕ್ತ ವೈದ್ಯರನ್ನು ಮಾರ್ಗದರ್ಶನವನ್ನು ತಗೊಂಡು ಸೂಕ್ತ ವೈದ್ಯರ ಸಲಹೆಯನ್ನು ತಗೊಂಡು ಮುಂದುವರೆದರೆ ಶುಭ ಫಲವನ್ನು ಕಾಣಬಹುದು. ಅದೇ ರೀತಿಯಾಗಿ ಜನ್ಮರಾಶಿಯಲ್ಲಿರ್ತಕ್ಕಂಥ ಗುರುವಿನ ದೃಷ್ಟಿ ಭಾಗ್ಯಸ್ಥಾನದಲ್ಲಿರೋದ್ರಿಂದಾಗಿ ತಂದೆಯ ಆರೋಗ್ಯದಲ್ಲಿ ಚೇತರಿಕೆಗಳಾಗುವಂಥದ್ದು. ಪೂರ್ವದಲ್ಲಿ ಅಂದರೆ ನಿಮ್ಮ ಕುಟುಂಬ ಸಂಬಂಧವಾಗಿರ್ತಕ್ಕಂಥ ಕೆಲವಷ್ಟು ಅಧಿಕಾರಗಳು, ಸ್ಥಾನಮಾನಗಳು, ಗೌರವಗಳು ಕೂಡ ಸಿಗುವಂಥ ಯೋಗಗಳಿರುವಂಥದ್ದು. ಸಾಮಾಜಿಕವಾಗಿರುವಂತಹ ಕೆಲವಷ್ಟು ಚಟುವಟಿಕೆಗಳಲ್ಲಿ ಅಗ್ರಸ್ಥಾನವನ್ನು ಪಡೆಯುವಂಥದ್ದು, ಮಾತಿಗೆ ವಿಶೇಷವಾದಂತಹ ಕೌಶಲ್ಯಗಳು ಕೂಡ ವೃದ್ಧಿಯಾಗುವಂಥ ಯೋಗ, ಎಲ್ಲ ಅನುಕೂಲಗಳು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಕೆಲವಷ್ಟು ಸಂಪತ್ತುಗಳಿರಬಹುದು ಅಥವಾ ಕೆಲವಷ್ಟು ದಾಖಲೆ ಪತ್ರಗಳನ್ನು ಸರಿಪಡಿಸಿಕೊಂಡು ಮುನ್ನಡೆಯುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಯು ಕೂಡ ವೃದ್ಧಿಯಾಗುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುವಂಥದ್ದು. ನಿಮ್ಮ ಮಾತಿನ ಒಂದು ವಿಶೇಷವಾಗಿರ್ತಕ್ಕಂತಹ ಗೌರವದಿಂದ ಕೆಲವಷ್ಟು ಇತ್ಯರ್ಥಗಳು ಕೂಡ ಆಗುವಂಥ ಯೋಗಗಳಿರುವಂಥದ್ದು. ನಿಮ್ಮ ಬಂಧುಗಳೊಟ್ಟಿಗೆ ಒಳ್ಳೆಯ ಸಂಬಂಧಗಳು ವೃದ್ಧಿಯಾಗುವಂಥದ್ದು, ಸಹೋದರರಿಂದ ಸಹಾಯ ಸಹಕಾರಗಳು ಕೂಡ ಸಿಗುವಂಥದ್ದಿರಬಹುದು. ಅದೇ ರೀತಿಯಾಗಿ 3ನೇ ಸ್ಥಾನದಲ್ಲಿರ್ತಕ್ಕಂತಹ ಕುಜನಿಂದಾಗಿ ಸಾಕಷ್ಟು ರೀತಿಯಾದಂಥ ಧೈರ್ಯ ವೃದ್ಧಿಯಾಗುವಂಥದ್ದು. ಅಗ್ನಿ ಸಂಬಂಧವಾಗಿರ್ತಕ್ಕಂತಹ ಕೆಲವಷ್ಟು ವಿಷಯದಲ್ಲಿ ಆದಷ್ಟು ಜಾಗೃತಿ ಇದ್ದಷ್ಟು ಒಳ್ಳೆಯ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ವಾಹನಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಿಂದ ಮುನ್ನಡೆಯಿರಿ. ತಗೊಂಡಿರುವಂತಹ ಭೂಮಿಯನ್ನು ಅಭಿವೃದ್ಧಿಯನ್ನು ಪಡಿಸುವಂಥ ವಿಷಯದಲ್ಲಿಯೂ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಯೋಗ ಈ ಸಂದರ್ಭದಲ್ಲಿರ್ತಕ್ಕಂಥದ್ದು. ಅದೇ ರೀತಿ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿಯೂ ಕೂಡ ಸಾಕಷ್ಟು ಸಾಹಸಮಯವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಾಗ ಸುರಕ್ಷತಾ ಮುಂಜಾಗ್ರತೆಯನ್ನು ತಗೊಂಡು ಮುಂದುವರಿರಿ, ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಅದೇ ರೀತಿ ಜನ್ಮರಾಶಿಯಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸಾಕಷ್ಟು ಆಲಸ್ಯಗಳು ಕೂಡ ನಿಮಗೆ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಇವತ್ತು ಮಾಡಬೇಕಾದಂಥ ಕೆಲಸವನ್ನು ನಾಳೆ ಮಾಡುವ, ನಾಳೆ ಮಾಡಬೇಕಾದದ್ದನ್ನು ನಾಡಿದ್ದು ಮಾಡುವ ಅಂತ ಹೇಳಿಕೊಂಡು ತುಂಬ ಡಿಲೇ ಮಾಡ್ಕೊಂಡು ಹೋಗುವಂಥ ಸಾಧ್ಯತೆಯೂ ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ, ಒಳ್ಳೆಯ ಪ್ರತಿಫಲವನ್ನು ಕಾಣಬಹುದು. ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಶನಿಯಿಂದಾಗಿ ಕೆಲಸ ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ವಿಳಂಬವಾದರೂ ಕೂಡ ಶಾಶ್ವತವಾದಂತಹ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ನೀವು ಮಾಡುವಂತಹ ಒಂದು ಯೋಗ ಈ ಸಂದರ್ಭದಲ್ಲಿರುವಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ಅಭಿವೃದ್ಧಿಯನ್ನು ಪಡಿಸಿಕೊಳ್ಳುವಂಥದ್ದು ಇರಬಹುದು, ಅಥವಾ ದೂರದ ಊರುಗಳಿಗೆ ನಿಮ್ಮ ವ್ಯವಹಾರಕ್ಕೋಸ್ಕರವಾಗಿ ಮಾಡಿದಂಥ ತಿರುಗಾಟದಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಕೂಡ ಅನುಭವಿಸುವಂತಹ ಯೋಗ ಈ ಸಂದರ್ಭದಲ್ಲಿರುವಂಥದ್ದು. ಧಾರ್ಮಿಕ ಕಾರ್ಯಗಳಲ್ಲಿ
ದೇವತಾ ಆರಾಧನೆ, ಉಪಾಸನೆ, ಜಪ ಇತ್ಯಾದಿಗಳನ್ನು ಮಾಡೋದ್ರಿಂದಾಗಿ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಫಲವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಅಥವಾ ನಿಮ್ಮ ಕೈಲಾದಷ್ಟು ಕೆಲವಷ್ಟು ಕೈಲಾಗದಿರುವವರಿಗೆ ಧಾರ್ಮಿಕ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿಸೋದ್ರ ಮುಖಾಂತರವಾಗಿಯೂ ಕೂಡ ಒಳ್ಳೆಯ ಫಲವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಇದಿಷ್ಟಲ್ಲದೇ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಶುಭಾಶುಭ ಫಲಗಳನ್ನು ಕೂಡ ಈ ಒಂದು ತಿಂಗಳಿನಲ್ಲಿ ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು. ಲಾಭಸ್ಥಾನಕ್ಕೆ ಶುಕ್ರನು ಬರುವಾಗಲೂ ಕೂಡ ಒಳ್ಳೆಯ ಲಾಭಾಂಶವನ್ನು ನಿಮ್ಮ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿಯೂ ಕೂಡ ನಿರೀಕ್ಷೆಯನ್ನು ಮಾಡಬಹುದು. 12ನೇ ಸ್ಥಾನಕ್ಕೆ ಶುಕ್ರನ ಒಂದು ಚಲನೆಯಿಂದಾಗಿ ಖರ್ಚಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ. ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚುಗಳು, ದುಂದು ವೆಚ್ಚ, ಅದೇ ರೀತಿಯಾಗಿ ಗೃಹ ಸೌಲಭ್ಯಕ್ಕೋಸ್ಕರವಾಗಿ ಮಾಡಿಕೊಂಡಿರುವಂಥ ಕೆಲವಷ್ಟು ಸೇವಿಂಗ್ಸನ್ನು ಕೂಡ ಕೆಲವಷ್ಟು ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚುಗಳಿಗೆ ವಿನಿಯೋಗ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಅದೇ ರೀತಿ ಹೊಸ ವಾಹನವನ್ನು ಖರೀದಿ ಮಾಡುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ವಾಹನ ಖರೀದಿ ಮಾಡುವಾಗ ಕೆಲವಷ್ಟು ದಾಖಲೆ ಪತ್ರಗಳ ವಿಷಯದಲ್ಲಿರಬಹುದು ಅಥವಾ ಇನ್ನಿತರ ಕೆಲವಷ್ಟು ಮಾತುಕತೆಗಳ ವಿಷಯದಲ್ಲಿಯೂ ಕೂಡ ಹೆಚ್ಚಿಗೆ ಜಾಗ್ರತೆಯನ್ನು ಇಟ್ಟುಕೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಶುಭಾಶುಭ ಫಲಗಳು ಇಷ್ಟಿದ್ದರೂ ಕೂಡ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ಅದೇ ರೀತಿಯಾಗಿ ಅಗತ್ಯವಾಗಿ ಬಂದಲ್ಲಿ ಸರಿಯಾದಂಥ ದೈವಜ್ಞರಲ್ಲಿ ನಿಮ್ಮ ಮೂಲ ಜಾತಕವನ್ನೊಮ್ಮೆ ಪರಿಶೀಲನೆ ಮಾಡಿಕೊಂಡು ಸರಿಯಾದಂಥ ಪರಿಹಾರವನ್ನು ಮಾಡಿಕೊಂಡು ಮುಂದುವರೆದರೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲವನ್ನು ಕೂಡ ಕಾಣಬಹುದು. ಇವತ್ತಿನ ಕಾಲಘಟ್ಟದಲ್ಲಿ ಈ ಸೋಕಾಲ್ ಜ್ಯೋತಿಷ್ಯರು 3 ಗಂಟೆಯಲ್ಲಿ ಪರಿಹಾರ, 1 ಗಂಟೆಯಲ್ಲಿ ಪರಿಹಾರ, ಅರ್ಧ ದಿನದಲ್ಲಿ ಪರಿಹಾರ, ಇವೆಲ್ಲ ವಿಷಯಗಳು ಶಾಸ್ತ್ರಕ್ಕೆ ಸ್ವಲ್ಪ ದೂರವಾಗಿರ್ತಕ್ಕಂಥ ವಿಷಯಗಳು. ಸರಿಯಾದಂತಹ ಒಂದು ಗುರುಮುಖೇನವಾಗಿರ್ತಕ್ಕಂತಹ ಅಧ್ಯಯನ ಮಾಡಿದವರಲ್ಲಿ ಸರಿಯಾದಂತಹ ಒಂದು ವಿಮರ್ಶೆಯನ್ನು ಮಾಡಿಕೊಂಡು ಸರಿಯಾದಂಥ ಪರಿಹಾರವನ್ನು ಕಂಡುಕೊಳ್ಳಿ. ತಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ, ಶುಭಂ ಭೂಯಾತ್. ನಮಸ್ಕಾರ.